ಸೊಸೆಯನ್ನು ಸೊಸೆ ಎಂದು ಕರಿ. ಸಸಿರೇಖಾ ಸೊಸೆ ಮಾವ ಸಸಿರೇಖಾ ಮಾವಯ್ಯ ಸಸಿರೇಖಾ ಮತ್ತೆ ಪ್ರಿಯ ಎಂದು ನೋಡು. ಸೊಸೆ ಎಂದು ಕರಿ. ಸಸಿರೇಖಾ ಸೊಸೆ ಸಸಿರೇಖಾ ಕುಡಿ ಕುಡಿ. ಅಬ್ಬೋ ಮಾವನಾದ ಅಭಿಮಾನ್ಯು ಸದಾ ನಮ್ಮಿಬ್ಬರ ಮೇಲೆ ಶ್ರೀದೇವರ ಆಶೀರ್ವಾದ ಇರುವವರೆಗೂ ನಮ್ಮಿಬ್ಬರನ್ನ ದೂರ ಮಾಡಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಮಾವಯ್ಯ, ನನ್ನ ಜೀವ ಇರುವುದೇ ನಿನಗಾಗಿ, ನೀನಿರುವುದೇ ನನಗಾಗಿ ಎಂದ ಬಳಿಕ ತಂದೆಯಾದ ಬಲರಾಮನು ಯಾವ ಮುಹೂರ್ತವನ್ನು ಇಟ್ಟು ನಮ್ಮ ಲಗ್ನ ಮಾಡುವನೋ ಆ ಮುಹೂರ್ತ ಬರುವವರೆಗೂ ನೀನು ಅಲ್ಲೇ ಇರು, ನಾನು ಇಲ್ಲೇ ಇರುವೆನು. ತಿಳಿದು ನೋಡು ರಾಜ ರವಿಕೋಟಿ ತೇಜ. ಸಸಿರೇಖಾ ಅನೆಗೆ ಕಸ್ತೂರಿ ತಿಲಕವನ್ನು ಇಟ್ಟು, ಮೈಗೆ ನೀಲಿ ಬಣ್ಣದ ಕುಬಸವನ್ನು ತೊಟ್ಟು, ಕೈಗೆ ಹಸಿರು ಬಣ್ಣದ ಬಳಿಯನ್ನು ಉಟ್ಟು, ಕಾಮನಾಟಕ್ಕೆ ಬರುವುದಿಲ್ಲೆಂಬುದು ಯಾವ ಧರ್ಮದ ಗುಟ್ಟು? ನಾರಿ ಇರುವಾರಿನ ನಿನ್ನನ್ನು ಬಿಟ್ಟು ಈ ತಕ್ಕು ಮಾತುಗಳನ್ನ ಎಲ್ಲಿಂದ ಕಲಿತೆ? ಅಹೇ ಸುಂದರಿ, ತಂದೆ ತಾಯಿಗಳ ಅನುಮತಿಯಿಂದ ಮದುವೆ ಮಾಡಿಕೊಳ್ಳುವುದೆಂದು ನಿನ್ನ ನಾನು ಕಲಿಯಲು ಎಂದಿಗೆ ಮುಂದೆ ಬರುವ ಕಾಲ ಮಿತಿಮಗಳು ಯಾರು ಕಂಡಿರುತ್ತಾರೆ? ಅಹೇ ಸುಂದರಿ, ಇದೆಲ್ಲ ಹುಚ್ಚು ಮಾತು. ಸದ್ಯಕ್ಕೆ ಕೈಗೆ ಸಿಕ್ಕ ಫಲ ಅನುಭವಿಸದೆ ಯಾರು ಬಿಡುತ್ತಾರೆ? ನಿನ್ನನ್ನು ನಾನು ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ. ನಿನ್ನನ್ನು ಗಟ್ಟಿಯಾಗಿ ಬಿಡಿದ ಎನ್ನ ಮನಭಿಷ್ಟವನ್ನು ತೀರಿಸಿಕೊಳ್ಳುವೆನು. ನೋಡು ನಾರಿ, ಒಡಂಬಟ್ಟು ರತಿಕೆಗಳಿಗೆ ಮನಗೊಟ್ಟರೆ ಸರಿ ಇಲ್ಲವಾಯಿತೆ. ನಿನ್ನ ಅಗಣಿತ ಮಾತಿಗೆ ಇಷ್ಟಪಡುವನಲ್ಲ ಕಾಮಿನಿ, ಕಲಂಸೆ ಕಾಮಿನಿ. ಅಹೋ ಅಭಿಮಾನ್ಯು, ಪ್ರಿಯಾ ಸಸಿರೇಖಾ, ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲವೇ? ಏನು ಮಾಡೋದು ಸುಂದರಿ? ಒದ್ದು ಹೊರಗಾಕುವನು ಸುಂದರಿ. ನನ್ನ ತಂದೆಯಾದ ಬಲರಾಮನ ನೋಡಿದರೆ ಏನು ಮಾಡುದು? ನಮ್ಮನ್ನು ಏನು ಮಾಡುವುದು ಸುಂದರಿ? ಮದುವೆಗೆ ಮುಂಚೆ ಕೂಡಿದರೆಂದು ಮನೆ ಬಿಟ್ಟು ಹೊರ ಕಳಿಸುವನು. ಮದುವೆ ಮಾಡಿಕೊಂಡಲ್ಲ ಸುಂದರಿ. ಮಾಡಿಕೊಂಡ ಮೇಲೆ ಕೂಡಬೇಕು. ಈಗ ಕೂಡಿದರೆ ಏನಾಗೋದು ಸುಂದರಿ? ಏನಾಗೋದು? ಹೊರ ಕಳಿಸುವ. ನಾನು ಎಲ್ಲಿಗೆ ಹೋಗುದು? ನಾನು ಇರುವನಲ್ಲ ಸುಂದರಿ. ಅಯ್ಯೋ, ಮನೆಗೆ ಮುಂಚೆ ಬಂದವರೇ
ಸಸಿರೇಖಾ ಏನಾದ್ರು ಬಿಡೋದಿಲ್ಲ. ಮಾವ ಸಸಿರೇಖಾ ಪ್ರೀತಿಯಿಂದ ಮಾವ ಮಾವ ಎಂದು ಕರೆಯುವನು. ಮಾವ ಸಸಿರೇಖಾ ಆ? ಸಸಿರೇಖಾ ನೀನೇ ನನ್ನ ಜೀವ ಮಾವಯ್ಯ. ಸಸಿರೇಖಾ ಎಂದಿದ್ದರೂ ನೀನೇ ನನ್ನ ಪತಿ ಎಂದು ಭಾವಿಸಿರುವೆನು. ನಿನ್ನನ್ನು ಬಿಟ್ಟು ಅನ್ಯ ಪುರುಷರೆಲ್ಲರೂ ನನಗೆ ಸಹೋದರರ ಸಮಾನರು. ಮಾವಯ್ಯ, ತಾಯಿಯಾದ ರೇವತಿಯು ಒಳ್ಳೆ ಮುಹೂರ್ತವನ್ನು ನೋಡುವ ಸಲುವಾಗಿ ಕಾದಿರುವಳು. ಎಂದು ಒಳ್ಳೆ ಮುಹೂರ್ತ ಬರುವರ ಹಿರಿಯರ ಸಮ್ಮುಖದಲ್ಲಿ ಲಗ್ನ ಮಾಡಿಕೊಂಡು ಸುಖದಿಂದ ಜೀವನವು ಸಾಗಿಸೋಣರನ್ನ ಬುದ್ಧಿ ಸಂಪನ್ನ. ಇದಕ್ಕೊಂದು ನೀತಿ ಹೇಳಿದನು, ಚೆನ್ನಾಗಿ ಕೇಳ. ಕಾಡು ಕಲ್ಲನ್ನು ಒಯ್ದು ಸಮುದ್ರದಲ್ಲಿ ಕೊಳೆ ಹಾಕಿದರೆ ಅದು ಮೃದು ಆಗುವುದಿಲ್ಲ. ಕಲ್ಲಿನ ವೀರೆಯನ್ನು ಮೀಟಿದರೆ ಅದಕ್ಕೆ ನಾದು ಬರುವುದಿಲ್ಲ. ನಿನಗೆ ನಾನು ಎಷ್ಟು ಹೇಳಿದರೂ ಬುದ್ಧಿ ಹಾದು ಬರುವುದಿಲ್ಲ. ಹಾಗೆ ಮಂದಗಮನೆ ಸ್ತ್ರೀಯರಿಗೆ ಸಾರಿಗೂ ಮಂದ ಬುದ್ಧಿ ಇರುವುದು. ಅದು ಹೇಗೆಂದರೆ ಸ್ತ್ರೀ ಬುದ್ಧಿ ಪ್ರಳಯಾಂತಕ ಎಂಬ ಗಾದೆ ಇದೆ. ಅಂದಾಗೆ ಈ ಲೋಕದಲ್ಲಿ ಸ್ತ್ರೀಯರ ಚಿತ್ತವನ್ನು ಕಂಡವರ್ಯಾರ? ನಿನ್ನ ಜನಕರ ಅನುಮತಿಯಿಂದ ನಾನು ನೀನು ಕಲಿಯುವುದೆಂದಿಗೂ ಇದೆಲ್ಲ ಹುಚ್ಚು ಮಾತು. ನೀನು ಹೇಳಿದ್ದ ಮಾತುಗಳನ್ನು ನಾನು ಹೇಗೆ ನಂಬಲೆ? ಈಗಿದ್ದಿದ್ದೇ ನಿಜವಾದರೆ ಶ್ರೀ ಮುಕ್ಕುಂದಿ ಬೀರಲಿಂಗೇಶ್ವರನ ಪಾತದಾನೆಯಾಗಿ ಪ್ರಮಾಣ ಮಾಡಿಕೊಟ್ಟರೆ ನಿನ್ನಂಬಿಡಿಯನ್ನು ಕಂಡೆಯ ಒಂದು ಪ್ರಮಾಣ. ಆಣೆ ಮಾಡಿ ಹೇಳು ಎಂದು ಹೇಳಿದ್ಯಾ? ಹೌದು ಸುಂದರಿ. ಹಾಗಾದ್ರೆ ಹೇಳುವೆನಕ್ಕಿತ್ತು. ಲಕ್ಷಣ ಬರ್ಬೇಕಾ?
ಎಷ್ಟು ವಿಧವಾಗಿ ನಾನು ಹೇಳಿದರೂ ಒಂದೇ ತವಲು ಹಿಡಿದಿರುವೆ. ಮಾವ, ಕರದ ಮೇಲೆ ಕರವನ್ನು ಹಾಕಿ ಪ್ರಮಾಣ ಮಾಡಿದರೆ ಮಾತ್ರ ನಂಬುವೆನೆಂದು ಹೇಳಿದೆಯಲ್ಲ, ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುವೆನು. ಕರದ ಮೇಲೆ ಕರವನ್ನು ಹಾಕಿ ಹೇಳುವೆನು. ನಿನ್ನನ್ನು ಬಿಟ್ಟು ಮತ್ತಾರನ್ನ ನಾನು ಲಗ್ನ ಮಾಡಲು ಮಾವ, ನೀನೇ ನನ್ನ ಜೀವ. ಇದಕ್ಕೊಂದು ನೀತಿ ಹೇಳುವೆನು, ಚೆನ್ನಾಗಿ ಕೇಳ. ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಬೇವಿನ ಬೀಜವನ್ನು ಬಿತ್ತಿದರೆ ಅದರ ವಿಷವು ಹೋಗಬಲ್ಲದೆ, ಕೋತಿಗೆ ಮುತ್ತಿನ ಹಾರವನ್ನು ಹಾಕಿದರೆ ಅದು ಸೂಕ್ಷ್ಮೆಯಾಗಿ ಜೋಪಾನ ಮಾಡಿಕೊಳ್ಳುವುದೇ. ನಿನಗೆ ನಾನು ಎಷ್ಟು ಹೇಳಿದರೂ ಜ್ಞಾನವಾದರೂ ಬರಬಹುದೇ? ಹಾಗೆ ಬಾಸುರ ಮುಖಿ ಹಾದ ಸಸಿರೇಖೆಯೇ ಎನ್ನ ತೊಡೆಯ ಮೇಲೆ ಕುಳಿತುಕೋ. ಎನ್ನ ಮನಸ್ಸು ಸಂತೋಷ ಪಡಿಸು. ಇಲ್ಲೇ ಸಂತೋಷ ಪಡಿಸಿ, ನೋಡಿ ಸಂತೋಷ ಪಟ್ಟು ಬಿಡು. ಹಾಗೆ ಸುಂದರಿ, ಕೊಟ್ಟ ಮಾತು ತಪ್ಪ ಬೇಡ, ನೆನಪಿರಲಿ ಹಾರಿ ಮದನ ಕಠಾರ್ಯ. ಪ್ರಿಯ ಸಸಿರೇಖಾ, ಮದುವೆ ಆದ ಮೇಲೆ ನೀನು ಎಷ್ಟು ಕೇಳುವೆ ಅಷ್ಟನ್ನು ಕೊಡುವೆನು. ಮಾಡೋದು ಸುಂದರಿ, ತಡೆದುಕೊಳ್ಳಬೇಕು, ತಡೆದುಕೊಂಡೆ ಆಮೇಲೆ ಪಡೆದುಕೊಳ್ಳುವೆ. ಮಾವಯ್ಯ, ಪ್ರಿಯ ಸಸಿರೇಖಾ, ತಂದೆಯಾದ ಬಲರಾಮನಿಗೆ ಗೊತ್ತಾದರೆ ನಮ್ಮಿಬ್ಬರ ಪರಿಸ್ಥಿತಿಯು ದುಗುಡವಾಗುವುದು. ಅದು ಏನು ಮಾಡುವುದಿಲ್ಲ ಸುಂದರಿ. ದೇವರ ಮೇಲೆ ಪ್ರಮಾಣ ಮಾಡಿ ಹೇಳಿರುವೆನಲ್ಲ, ನಿನ್ನನ್ನು ಬಿಟ್ಟು ನಾನು ಬದುಕಲಾರೆನೋ ತಿಳಿದು ನೋಡು ಅಭಿಮಾನ್ಯು. ನನ್ನ ತಂದೆಯ ಸಿಟ್ಟಂದರೆ ಏನು ಸಾಮಾನ್ಯ ಅಂತ ಹೇಳಿರುವೆಯ? ನಾನು ಅಷ್ಟು ಮೀರಿಸಿದವನಲ್ಲ ಸುಂದರಿ. ಸುಂದರಿ, ಜಾಗೃತಿಯಿಂದ ಹೋಗಿ ಬರುವಂತಳಾಗಿ ಸತಿ ಮರೆಯಬೇಡ ಎನ್ನಲ್ಲಿ ಪ್ರೀತಿ. ಅಯ್ಯೋ, ನಿನ್ನನ್ನು ಮರೆಯುವುದುಂಟೆ. ನಮ್ಮ ತಾಯಿಯ ಬಳಿ ರಥವನ್ನು ಬಿಡು ಸಾರದೆ ಅತಿ ಭದ್ರತೆ. ಸಮಾಜ ಸೇವಕಿ ಜಮನಿ ಅಮ್ಮನವರು ನಮ್ಮ ಸಸಿರೇಖ ಪಾತ್ರ ಮಾಡಿದಂತ ನಮ್ಮ ಸುಮಕ್ಕನವರಿಗೆ 501 ಬಹುಮಾನ ಪುರಸ್ಕಾರ ನಡೆಸ್ತಾರೆ. ಅವರು ಬಂದು ಸ್ವೀಕರಿಸಬೇಕೇನಂತೆ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ಈಕೆ ನಿಂತ ಅಳಗಡಿಗೆ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಮುಗುಂದಿ ಗ್ರಾಮದ ಬಸ್
ಅಲ್ಲಿ ಮೂಲೆಗೆ ಕುಂತುಕೊಂಡು ನೋಡೋ ನಮ್ಮ ಸೋದರ ಮಾವ ಎಂಬ ಅರಸ ಅಂತ ಅರಸನ ಮಗಳಿಗೆ ಬರಲಾಗಿ ಬಂದು ತಮ್ಮನ್ನು ಮಾತನಾಡಿಸುವ ನಿನಗೆ ಸುಂದರ ಶಿವಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಂಬಿದವ ಸಾರಥಿ ನಾವು ಹೌದವರು ದೇವ ಚಂದ ಪ್ರಚಂಡ ಹಿಂದರಾಯನ ಗಂಡ ಗಂಡ ಯಶೋಧರ ದಂಡ ಪುಂಡರಿಕ ಭಾವಂಡ ವೀರ ಲಕ್ಷಣ ಕುಮಾರರು ತಾವರೇ ಇಂದು ಅಂದವಾದ ಸಭಾಪಂಜರಕ್ಕೆ ಬಂದ ಕಾರ್ಯಾರ್ಥ ಹೇಳುವ ದಿವಸ ಭಾವ ಸಾರಥಿ ಭುವನಿ ಈ ಸುಂದರ ಸಭಾಪಂಜರಕ್ಕೆ ಬಂದ ಕಾರಣ ಹೇಳಲಿಕ್ಕೆ ಹೌದು ದೇವ ಲಕ್ಷಣ ಕುಮಾರರಿಗೆ ಸಾಟಿಯಾದ ಮೇಟಿ ಯಾರಿಲ್ಲ ಓಹೋ ಅವನೇ ಅಭಿಮಾನ್ಯನ ಅವನೇ ನನಗೆ ಸರಿಯಾದ ವೈರ್ಯ ಅವರಪ್ಪನವರನ್ನು ನಮ್ಮಪ್ಪನವರು ಕಪ್ಪೆಗಳಿಂದ ಮಾಡಿ ಚಿಪ್ಪೆಗಳೆಲ್ಲ ನೂಕಿರ್ತಾರೆ ನಮ್ಮಪ್ಪನವರಂತೆ ನಾನು ಸಹ ಒಂದು ಕೈ ತೋರಿಸಿದ್ದೇನೆ ಹಾಕಲು ಬಹಳ ದಿನಗಳಲ್ಲಿ ಇಷ್ಟೇ ಇತ್ತ ಈಗ ತಿರುವನ ಹೇಳು ತಿರುವುದು ಆದ ಕಾರಣ ಆ ಪಾಂಡವರ ಕುಣ್ಣಿಯನ್ನು ಹಿಡಿದುಕೊಂಡು ಸೆಳೆಯಬೇಕೆಂಬ ಆತುರ ಮಾಂಸನಾಗಿ ಈಗ ಮೊದಲಿಗೆ ಬರನಾಯ್ತು ಕಲಿಯ ಸರತಿ ಪೀಠವನ್ನು ಅಲಂಕರಿಸಿದ್ದಾಗಿ ಮತ್ತೆ ಮುಂದೆ ಏನು ಸಂಗತಿ ಓಹೋ ಅಲ್ಲಿ ಯಾರೋ ಹೋಗುತ್ತಿರೋರು ಅವನ ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ಹೋಗುತ್ತಿರೋರು ಅವನೇ ಅಭಿಮಾನ್ಯನ ಅವನ ಹಿಂದೆ ಮೆಲ್ಲನೆ ಹೋಗಿ ಗಟ್ಟಿಯಾಗಿ ಕುತ್ತಿಗೆಯನ್ನು ಹಿಡಿದು ಅಯ್ಯೋ ಅವಿವೇಕಿ ನನ್ನನ್ನೇಕೆ ಹೇಳಿವೆ ನಿನ್ನನ್ನು ಹೊಡಿವೆ ಬಡಿವೆ ಕಡಿವೆ ಯಾವ ಕಾರಣಕ್ಕಾಗಿ ನಿಮ್ಮಪ್ಪನನ್ನು ಮತ್ತೆ ನಿಮ್ಮ ತಾತ ಮುತ್ತಾತರನ್ನು ಏತಕ್ಕಾಗಿ ಇದೆಲ್ಲಂದರೆ ನಿಮ್ಮ ಹತ್ತಿರ ನನಗೂ ದುರ್ಯೋಧನ ಸಾರ ಬಹುಮಾನದ ಮಗ ಹೀರಾದ ಕೈಗೆ ಸಿಕ್ಕದ ಮೇಲೆ ಬದುಕೋದು ಅವಿವೇಕಿ ಅಹೋ ಬಾಲಕ ನನ್ನಂತವನ ಮೇಲೆ ಇಟ್ಟ ಪೌರುಷವನ್ನು ತೋರಿಸುವೆಯಾ ಸಾಧ್ಯವಾಗಿ ತೋರಿಸಿವನು ನಿನ್ನಯ ಪೌರುಷವ ನಿನಗಾದ ಕೈ ಮಗವ ನಿನ್ನಯ ಚಂದವ ಮಾಡಿ ತೋರಿಸಬೇಡ ಭೀಕರವ ತೋರಿಸಬೇಡ ಭೀಕರವ ತೋರಿಸಬೇಡ ಭೀಕರವ
ಪ್ರತಾಪವನ್ನು ತೋರಿಸುವೆಯಾ? ಸಾಧ್ಯವಾಗಿ ತೋರಿಸುವನು. ಬೇಡ ಯುವರಾಜ, ಬೇಡ. ಬೇಕಾದರೆ ಅಡುಗೆ ಮನೆಯಲ್ಲಿರುವ ಗಡಿಗೆಗಳ ಮೇಲೆ ನಿನ್ನ ಪ್ರತಾಪವನ್ನು ತೋರಿಸು. ನನ್ನಂತಹ ಮುದುಕನ ಮೇಲೆ ನಿನ್ನ ಪ್ರತಾಪವನ್ನು ತೋರಿಸುವುದು ಲಕ್ಷಣವಲ್ಲ ಲಕ್ಷಣ ಕುಮಾರ. ಬೇಗನೆ ಹೋಗಿ ತೋರಿಸ ವೈದ್ಯಗಳ ಮೇಲೆ ನಿನ್ನ ಸರ ಚಮತ್ಕಾರ. ಏನು ನೀನು ಮುದುಕನೇನು? ಅಯ್ಯೋ ಅವನೇ ಕೀಲಿನಿಗೆ ಕಣ್ಣಿಲ್ಲವೇನು? ಹಾಗಾದರೆ ನನ್ನ ಹೊರೆಯಾದ ಅಭಿಮಾನ ಅಲ್ಲವೇ? ಅಯ್ಯೋ ಮುಟ್ಟಾಳ, ಅಭಿಮಾನರು ಯಾರು ನಾರದರು ಯಾರೆಂದು ಸ್ವಲ್ಪ ಕಣ್ತರೆದು ನೋಡು. ಅಯ್ಯೋ ಇವನಿಗೆ ಸಹವಾಸದಿಂದ ಅಗತ್ಯನ ವಯಸ್ಸಿಂದ ಕಾಣುತ್ತದೆ. ಗಿರಲಿ 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 ನೋಡಿದ್ಯಾ ಇವನ ದುರಂಕಾರದಲ್ಲಿ ಪುತ್ರರ ಮೇಲೆ ಅಗತನ ವಹಿಸಿದಂತೆ ತೋರುತ್ತದೆ. ಗಿರಲಿ 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 ಪಂದರಗಿದ ಲಕ್ಷಣನಿಗೆ ಮಂದ ಮತಿಯುಂಡ ಎಂದಿನ ದಿನವನ ಮದವ ಬಿಡಿಸುವೆನು ಬೇಡ. ಎಂದಿನ ದಿನವನ ಮದವ ಬಿಡಿಸುವೆನು ಬೇಡ. ಪಂದರಗಿದ ಲಕ್ಷಣನಿಗೆ ಮಂದ ಮತಿಯುಂಡ ಎಂದಿನ ದಿನವನ ಮದವ ಬಿಡಿಸುವೆನು ಬೇಡ. ಎಂದಿನ ದಿನವನ ಮದವ ಬಿಡಿಸುವೆನು ಬೇಡ. ಹನುಮದದಿಂದಲಿರುವನು ಹಮ್ಮಿನಿಂದಿರುವನು ಘನವಾದ ಹರಿದಾದ ಮದವೇರಿ ಕುಳಿತಿರನು. ಹನುಮದದಿಂದಲಿರುವನು ಹಮ್ಮಿನಿಂದಿರುವನು ಘನವಾದ ಹರಿದಾದ ಮದವೇರಿ ಕುಳಿತಿರನು. ಅಮ್ಮನ್ನು ಹರಸಲು ಯುದ್ಧವಿರುವನಿಗೆ ಅಮ್ಮನ್ನು ಹರಸಲು ಯುದ್ಧವಿರುವನಿಗೆ ಕನಸವನು ಬುದ್ಧಿಯನ್ನು ವೈದ್ಯನ ತೋರಿಸಿದನು. ಕನಸವನು ಬುದ್ಧಿಯನ್ನು ವೈದ್ಯನ ತೋರಿಸಿದನು. ಪಂದರಗಿದ ಲಕ್ಷಣನಿಗೆ ಮಂದ ಮತಿಯುಂಡ ಎಂದಿನ ದಿನವನ ಮದವ ಬಿಡಿಸುವೆನು ಬೇಡ. ಬಿಡಿಸುವೆನು ಬೇಡ. ಬಿಡಿಸುವೆನು ಬೇಡ. ಎಲ್ಲ ಭಾರತಿ, ಇವನು ಸಹವಾಸ ದೋಷದಿಂದ ಪಾಂಡುಪುತ್ರರ ಮೇಲೆ ಹಗೆತನ ವಹಿಸಿದಂತೆ ತೋರುತ್ತದೆ. ಇವನ ಒಳಗಂಬದ ಪೌರುಷವು ಹಾಗಿರಲಿ, ಇವನ ಕೋಪವು ಹಾಗಿರಲಿ. ಇವನನ್ನು ಹೇಗಾದರೂ ಮಾಡಿ ಅವರಿಂದಲೇ ಲಗ್ನ ಮಾಡಿಸಿದರೆ ಸರಿ ಹೋಗುತ್ತದೆ. ಇವನನ್ನು ಹೇಗಾದರೂ ಮಾಡಿ ಕೆರಳಿಸಿ ಪಾಂಡುಪುತ್ರರಲ್ಲಿಗೆ ಪಾಂಡು ಮಿತ್ರ ಪರಿವಾರದೊಂದಿಗೆ ಕಳಿಸಿಬಿಟ್ಟರೆ ನನಗೆ ಹೊಟ್ಟೆ ತುಂಬ ಭೋಜನವೂ ಸಿಗುತ್ತದೆ. ಸಾರಥಿ, ಮುಂದೆ ನೋಡ ಈ ನಾರದನ ಚಮತ್ಕೃತಿ. ಆಹೋ ಹುಚ್ಚು ಮಗದ ಸತ್ಯಕ್ಕೆ ಸಿಂಹಾಗಿರುತ್ತೆ. ಹಾಗೇನಿಲ್ಲ, ನಿಜವಾದ ಮಾತನ್ನು ಮಗಳ ಕಂಡಿಯ ಮುದುಕನೇ? ಅಯ್ಯೋ ಲಕ್ಷ್ಮಣ ಯುವರಾಜ, ಅಹೋ ಸ್ವಾಮಿ ನಾರದರೇ, ನಿನ್ನ ಶ್ರೇಯೋಗಿಲಾಸಿಯಾದ ಈ ನಾರದನೆಂಬ ಮುದುಕನ ಮೇಲೆ ನಿನ್ನ ಕೋಪವೇ? ಹೌದು ಸ್ವಾಮಿ. ಬೇಡ ಯುವರಾಜ, ಬೇಡ. ನಿನಗೆ ಮುಖ್ಯವಾಗಿ ನೂತನ ವಾರ್ತೆಯನ್ನು ಹೇಳಲು ಬಂದಿದ್ದೇನೆ ಲಕ್ಷಣ ಕುಮಾರ. ಕಿವಿಗೊಟ್ಟು ಕೇಳುವುದು ಘನಘೋರ ವಿಚಾರ. ಆಹೋ ಬಡಜಿ ಮುರುಘ ನಾರದರೇ, ಲಕ್ಷಣ ಕುಮಾರ, ಹುಲಿಗಳ ಮೇಲೆ ಚಲ ತೋದು ನಗನೆ ಫಲ 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 ಇನ್ನೊಂದು ಹುಲಿಗಳ ಮೇಲೆ ಚಲ ತೋರುವ ತೀರ ಫಲ ಫಲ ನೀನೇ ಸೂರ್ಯವಂತ. ನಿನಗೆ ಪ್ರಾಣದಾನ ಕೊಟ್ಟಿರುವೆ, ಅಭಯವಂದಿರಿ ಎನ್ನ ಭಯ ಬಿಡಬೇಡ. ನೀ ಬಂದ ನೂತನ ರಾಜ್ಯ ಮೇಲೆ ತೆರಳಬಹುದು ಸ್ವಾಮಿ. ಸಜ್ಜನ ಸೇವೆ. ಅಹೋ ಲಕ್ಷಣ ಯುವರಾಜ, ಆಹೋ ನಾರದರೇ, ಮೊದಲು ನಿನಗೆ ಕೊಡಬೇಕೆಂದಿರುವ ಸಚಿವೇಕೆ ಎಂಬ ಸುಂದರಿಯನ್ನು ಹೌದು, ನಾನೇ ವಿವಾಹ ಮಾಡಿಕೊಳ್ಳಬೇನಾಗಲಿ ಆ ಅವಲಕ್ಷಣೆಗೆ ಒಡೆಯದ ರಕ್ಷಣೆಗೆ ಬಿಟ್ಟುಕೊಡುವುದಿಲ್ಲವೆಂದು ಆ ಬಲಹೀನನಾದ ಅಭಿಮಾನ್ಯು ಪ್ರತಿಜ್ಞೆ ಮಾಡಿರುವನು. ಇಷ್ಟೇ ವರ್ತಮಾನವು ಲಕ್ಷಣ ಕುಮಾರ. ಬೇಗನೆ ಹೋಗಿ ತೋರಿಸಿ ನಿನ್ನ ಯುದ್ಧದ ಚಮತ್ಕಾರ. ಏನು ಮಾತಾಡಿರಿ ಸ್ವಾಮಿ? ಮಾತನ್ನು ಹೇಳುತ್ತಿದ್ದೇನೆ. ಅಹೋ ಸ್ವಾಮಿ ನಾರದರೇ, ಲಕ್ಷಣ ಯುವರಾಜ, ಅವನಿಗೆ ಹಸ್ತ ಕರ್ಮವೇ? ಹೌದು ಯುವರಾಜ, ಇರುವುದು ಬಡ ಪಾಂಡವರ ಕುಂದಿಗೆ ಏನು ಕೆಡಗಲ ಸಂಭವಿಸಿದೆ. ಗ್ರಹಚಾರ ಗ್ರಹಚಾರ ಭೈರನ ಅಭಿಮಾನಿಯಲ್ಲಿ ಈರಾದಿರನದಿ ಲಕ್ಷಣ ಕುಮಾರನೇ. ಫಲ 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 ಅವನು ನರಿದ್ದಂತೆ ನಾನು ಸಿಂಹ ಇದ್ದಂತೆ. ಫಲ
ಸ್ವಾಮಿ ನಾರದರೆ ಲಕ್ಷಣ ಯುವರಾಜ. ಮುದನರಿ ಹೊದರಿದರೆ ಆಕಾಶ ಬೆದರಿತೆಂಬ ಗಾಳಿಯಂತೆ ಹಾ, ನನಗಾಗಿ ಮೀಸಲಾಗಿದ್ದ ಸಜನಕೆಂಬ ಸುಂದರಿಯನ್ನು ಬಡವನು ದರಿದ್ರನು ಆ ಚಿಕ್ಕ ಹುಡುಗನ ಬಯಸಿದ್ದಾನೆ. ಯುವರಾಜ. ಹಾಗಾದರೆ ಅವನು ಇವನು ಕೈ ತೋರಿಸನು. ತ್ರಿಲೋಕ ಸಂಚಾರಿ ಮಾನವತಿ ಮೇಲೆ ಕೈ ಸವಾರಿ. ನಾರದರೆ ಈ ಲಗ್ನಕ್ಕೆ ಆ ಪಾಂಡವರೇನಾದರೂ ಅತಕಪಡಿಸುವರೋ ಏನು? ಹೌದು ಸ್ವಾಮಿ. ಎಲ್ಲಿ ಹಿಂಜರಿವೆ ಎಂಬ ಭಯವನ್ನು ಉಂಟಾಗುತ್ತದೆ. ಈ ಲಕ್ಷಣ ಕುಮಾರ ಬೇಗನೆ ಹೋಗಿ ತೋರಿಸುವ ವೈರಿಗಳ ಮೇಲೆ ನಿನ್ನ ಯುದ್ಧದ ಚಮತ್ಕಾರ. ಸ್ವಾಮಿ ನಾರದರೆ ಯುವರಾಜ. ಅವನೆಷ್ಟು ಅವನ ಬಲವೆಷ್ಟು. ಫಲ ಫಲ ಫಲ. ಅವನು ಯಾರ ಬೆಂಬಲ ಕೊಡುವರು? ಯಾರೂ ಇಲ್ಲ. ಒಂದು ಏಳೆ ಯಾದವ ಕುಲದ ಸೈನ್ಯ ಅವನ ಬೆಂಬಲಾಗಿ ಬಂದರೆ ಕಿಶೋರ ಭಯಂಕರ ಮೂರ್ತಿ ಜಗದೇಕ ಪ್ರತಾಪಶಾಲಿಯಾದ ಇವ ರಾಜ್ಯ ಸಿರಿ 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 ಲಕ್ಷಣ ಕುಮಾರನ ಕೋಪಾಗ್ತಿಗೆ ಸುಟ್ಟು ಲಕ್ಷಣ ಯುವರಾಜ. ನಾರದರೆ ಇನ್ನು ಈ ವಿಷಯದಲ್ಲಿ ಸಜನಗೆಂಬ ನನ್ನವರಂತರ ನೀನು ಅಲ್ಲಿ ಬಾರಾಮನ ಮಾವನರು ತುಳಸು ಸ್ವಾಮಿ ಸಜ್ಜನರ ಸೇವೆ ಕುಮಾರ ಸ್ವಾಮಿ ನಾರದರೆ ಏನಂತೆ? ಆ ಭಾರತ ನಗರಕ್ಕೆ ಹೋಗಿ ಬಲರಾಮನ ಮಗಳಾದ ಶಶಿರೇಖಿ ಎಂಬ ಸುಂದರಿಯನ್ನು ಮದುವೆ ಮಾಡಿಕೊಳ್ಳುವೆಯಾ? ಹೌದು ಸ್ವಾಮಿ. ಅದರ ನಂಬಿಕೆ ನನಗೆಲ್ಲ. ಲಕ್ಷಣ ಕುಮಾರ ಬೇಗನೆ ಹೋಗಿ ತೋರಿಸಿ ನನಗೆ ಯುದ್ಧದ ಚಮತ್ಕಾರ. ಸ್ವಾಮಿ ನಾರದರೆ ಅವನೆಷ್ಟು ಅವನ ಬಲವೆಷ್ಟು. ಫಲ ಫಲ. ಎನ್ನನ್ನಷ್ಟು ಬಂದನೆಂದು ತಿಳಿದುಕೊಂಡಿಯಾ? ನೋಡಿದರೆ ನೀನು ಹಾಗೆ ಪಾಂಡವರನ್ನ ಯುದ್ಧದ ಕುಶಲತವನ್ನು ತೋರಿಸಿ ಅವರ ಶೇಷವು ಸಹ ಉಳಿದಂತೆ ಫಲ ಮಾಡಿದೆ. ಫಲ. ನೋಡಿದರೆ ನೀನು ಅಂತವನೇ. ಎನ್ನ ಪ್ರತಾಪವು ತಿಳಿಯದಂತೆ ಮಾಡಿದೆ. ಎನ್ನ ಪ್ರತಾಪವು ತಿಳಿಯದಾದರೆ ಮತ್ತೊಂದು ಕೈ ಚಳಕವನ್ನು ತೋರಿದರೆ ಸ್ವಾಮಿ ಸಜ್ಜನರ ಸೇವೆ. ಲಕ್ಷಣ ಯುವರಾಜ. ನಾರದರೆ ಬೇಡ ಪ್ರಭು ಧೀರ. ನಾನೇ ಭಾರತ ನಗರಕ್ಕೆ ಹೋಗಿ ವೀರಾದಿ ವೀರನಾದ ಲಕ್ಷಣ ಕುಮಾರನು ಬರುವನೆಂತಲೂ ಎಲ್ಲರಿಗೆ ಚೆನ್ನಾಗಿ ತಿಳಿಯುವಂತೆ ಆತ ಯುವರಾಜನಾದ ಲಕ್ಷಣ ಕುಮಾರನಿಗೆ ಯಾವಾಗಲೂ ನೆನಪಿರುವಂತೆ ಚೆನ್ನಾಗಿ ರತ್ನ ಮಾಡಿ ಕಳಿಸಿರೆಂದು ಹೇಳಿ ಬರುತ್ತೇನೆ. ನಾನಿನ್ನು ಹೋಗಿ ಬರುತ್ತೇನೆ ರಾಜ. ಸಾಂದ್ರ ಗುಣ ತೇಜ ಚೆನ್ನಾಗಿ ಹೋದರೆ ಸ್ವಾಮಿ ಸಜ್ಜನರ ಪ್ರೇಮಿ. ಸಾರಥಿ ಸ್ವಾಮಿ ನೋಡಿದೆಯಾ ಇವನ ದುರಂಕಾರ ಧರಿಸಿ? ನೋಡಿದೆ ಸ್ವಾಮಿ. ಪಾಂಡುಪುತ್ರರ ಮೇಲೆ ಹಾಗೆ ತಲೆಬಡಿಸಿದಂತೆ ಕಾಣುತ್ತದೆ. ಇರಲಿ ಇರಲಿ ಇರಲಿ. ನಾನು ನಾನೆನದಿರು ಗೆಲೆ ಬಾಂಧವ. ನಾನು ನಾನೆನದಿರು ಗೆಲೆ ಮಾನವ. ಆಲಿಸಿ ನೋಡು ದೇಹದ ಮರ್ಮವ. ಆಲಿಸಿ ನೋಡು ದೇಹದ ಮರ್ಮವ. ನಾನು ನಾನೆನದಿರು ಗೆಲೆ ಮಾನವ. ಹೊನ್ನು ಹೆಣ್ಣು ಮಣ್ಣು ಮೂರು ನನ್ನದಂದೇ. ಹೊನ್ನು ಹೆಣ್ಣು ಮಣ್ಣು ಮೂರು ನನ್ನದಂದೇ. ಮೋಹದ ಸತಿ ಸುತರನ್ನು ನನ್ನವರಂದೇ. ಮೋಹದ ಸತಿ ಸುತರನ್ನು ನನ್ನವರಂದೇ. ನೀನೋಗುವ ಕಾಲಕ್ಕೆ ಯಾರಿಲ್ಲ ಹಿಂದೆ. ದೇಹವಿದ್ದರೆ ಕಾಯ ನಿನದೇನೋ, ಕಾಣದೆ ಹೋಗುವ ಪ್ರಾಣ ನಿನದೇನೋ.
ದುರ್ಯೋಧನ ಕಾರಣ ಇಲ್ಲದ್ರೆ ಏನಾದ್ರು ಪುರೋಹಿತನ ಬಾ ಅಂತೇಳು. ಪುರೋಹಿತನ ಕರೆ. ಸೈಲೆನ್ಸ್. ಗೊರಬಳ ಚೌಡಮ್ಮ ವಿರುಪಾಪುರವರು ಲಕ್ಷಣ ಪಾತ್ರ ಮಾಡುವವರಿಗೆ ಈ ಬೇರೆ ಕಡೆಗಳನ್ನು ಬಹುಮಾನ ಪ್ರದಾನ ಮಾಡುತ್ತಾರೆ. ಪುರೋಹಿತನ ಕರೆ. ಪುರೋಹಿತನ ಕರೆ. ಪುರೋಹಿತ ಪುರೋಹಿತ ದುರ್ಯೋಧನಗಳನ್ನ ಬರ್ಬೇಕಮ್ಮ. ಪುರೋಹಿತ 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 ಕರ್ಕೊಂಬರ್ರಿ. ಪುರೋಹಿತನ ಕರ್ಕೊಂಬರ್ರಿ. ಸ್ವಾಮಿ ಸಜ್ಜನ ಲಕ್ಷಣ ಯುವರಾಜ. ಬೇಡ ಪ್ರಭು ಧೀರ. ನಾನೇ ದ್ವಾರಕ ನಗರಕ್ಕೆ ಹೋಗಿ ವೀರಾದಿ ವೀರನಾದ ಲಕ್ಷಣ ಕುಮಾರನು ಬರುವನೆಂತಲೂ ಎಲ್ಲರಿಗೆ ಚೆನ್ನಾಗಿ ತಿಳಿಯುವಂತೆ ಆತ ಯುವರಾಜನಾದ ಲಕ್ಷಣ ಕುಮಾರನಿಗೆ ಯಾವಾಗಲೂ ನೆನಪಿರುವಂತೆ ಚೆನ್ನಾಗಿ ರತ್ನ ಮಾಡಿ ಕಳಿಸಿರೆಂದು ಹೇಳಿ ಬರುತ್ತೇನೆ. ನಾನಿನ್ನು ಹೋಗಿ ಬರುತ್ತೇನೆ ರಾಜ. ಸಾಂದ್ರ ಗುಣ ತೇಜ ಚೆನ್ನಾಗಿ ಹೋಗದರೆ ಸ್ವಾಮಿ ಸಜ್ಜನ ಪ್ರೇಮಿ. ಎಲ್ಲ ಸಾರಥಿ ಸ್ವಾಮಿ ನೋಡಿದೆಯಾ ಇವನ ದುರಂಕಾರ ಧರಿಸಿ ನೋಡಿದ್ದೇನೆ ಸ್ವಾಮಿ. ಪಾಂಡು ಪುತ್ರರ ಮೇಲೆ ಹಾಗೆ ತಲೆಬಡಿಸಿದಂತೆ ಕಾಣುತ್ತದೆ. ಇರಲಿ ಇರಲಿ ಇರಲಿ. ನಾನು ನಾನೆನದಿರು ಗೆಲೆ ಬಾಂಧವ. ನಾನು ನಾನೆನದಿರು ಗೆಲೆ ಮಾನವ. ಆಲಿಸಿ ನೋಡು ದೇಹದ ಮರ್ಮವ. ಆಲಿಸಿ ನೋಡು ದೇಹದ ಮರ್ಮವ. ನಾನು ನಾನೆನದಿರು ಗೆಲೆ ಮಾನವ. ಹೊನ್ನು ಹೆಣ್ಣು ಮಣ್ಣು ಮೂರು ನನ್ನದಂದೇ. ಹೊನ್ನು ಹೆಣ್ಣು ಮಣ್ಣು ಮೂರು ನನ್ನದಂದೇ. ಮೋಹದ ಸತಿ ಸುತರನ್ನು ನನ್ನವರಂದೇ. ಮೋಹದ ಸತಿ ಸುತರನ್ನು ನನ್ನವರಂದೇ. ನೀನೋಗುವ ಕಾಲಕ್ಕೆ ಯಾರಿಲ್ಲ ಹಿಂದೆ. ದೇಹವಿದ್ದರೆ ಕಾಯ ನಿನದೇನೋ. ಕಾಣದೆ ಹೋಗುವ ಪ್ರಾಣ ನಿನದೇನೋ. ದೇಹವಿದ್ದರೆ ಕಾಯ ನಿನದೇನೋ. ಕಾಣದೆ ಹೋಗುವ ಪ್ರಾಣ ನಿನದೇನೋ. ನಾನು ನಾನೆನದಿರು ಎಲೆ ಮಾನವ. ಆಲಿಸಿ ನೋಡು ದೇಹದ ಮರ್ಮವ. ಆಲಿಸಿ ನೋಡು ದೇಹದ ಮರ್ಮವ. ನಾನು ನಾನೆನದಿರು ಎಲೆ ಮಾನವ. ಎಲೆ ಮಾನವ. ಎಲೆ ಮಾನವ. ನಾರಾಯಣ ನಾರಾಯಣ ನಾರಾಯಣ. ದುರ್ಯೋಧನ ಕಾರಣ ಇಲ್ಲದ್ರೆ ಏನಾದ್ರು ಪುರೋಹಿತನ ಬಾ ಅಂತೇಳು. ಪುರೋಹಿತನ ಕರೆ. ಸೈಲೆನ್ಸ್. ಗೊರಬಳ ಚೌಡಮ್ಮ ವಿರುಪಾಪುರವರು ಲಕ್ಷಣ ಪಾತ್ರ ಮಾಡುವವರಿಗೆ ಈ ಬೇರೆ ಕಡೆಗಳನ್ನು ಬಹುಮಾನ ಪ್ರದಾನ ಮಾಡುತ್ತಾರೆ. ಪುರೋಹಿತನ ಕರೆ. ಪುರೋಹಿತನ ಕರೆ. ಪುರೋಹಿತ ಪುರೋಹಿತ ದುರ್ಯೋಧನಗಳನ್ನ ಬರ್ಬೇಕಮ್ಮ. ಪುರೋಹಿತ 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 ಕರ್ಕೊಂಬರ್ರಿ. ಪುರೋಹಿತನ ಕರ್ಕೊಂಬರ್ರಿ. ಓ
ಉಪವಾಸವಿದ್ದರೆ ಊಟಕ್ಕೆ ಭಯವಿಲ್ಲ, ಎಲ್ಲರ ಮಕ್ಕಳು ಉಪವಾಸವಿದ್ದರೆ ಕೇಳಬೇಕಿಲ್ಲ. ಊರ ಒಳಗ ಓಟವಿದ್ದರೆ ಊಟಕ್ಕೆ ಭಯವಿಲ್ಲ, ಎಲ್ಲರ ಮಕ್ಕಳು ಉಪವಾಸವಿದ್ದರೆ ಕೇಳಬೇಕಿಲ್ಲ. ಹಗಲದ ಬ್ಯಾಟೆ ಸುದ್ದಿ ಮಾಡುವುದು ಮೀಸಲಿಲ್ಲ, ಹಗಲದ ಬ್ಯಾಟೆ ಸುದ್ದಿ ಮಾಡುವುದು ಮೀಸಲಿಲ್ಲ. ಮನೆಗೆ ಬಂದು ಮನೆಗೆ ಕೆಳವರ ಹರಿಯಕ್ಕೆ ಮಾಡಿಲ್ಲ, ಮನೆಗೆ ಬಂದು ಮನೆಗೆ ಕೆಳವರ ಹರಿಯಕ್ಕೆ ಮಾಡಿಲ್ಲ. ಊರ ಒಳಗ ಓಟವಿದ್ದರೆ ಊಟಕ್ಕೆ ಭಯವಿಲ್ಲ, ಎಲ್ಲರ ಮಕ್ಕಳು ಉಪವಾಸವಿದ್ದರೆ ಕೇಳಬೇಕಿಲ್ಲ. ದುರ್ಯೋಧನ ಯಾವತ್ತು ರಾಜಾದಿರಾಜರೆಲ್ಲ ನಮ್ಮ ಅಗ್ನಿ ಭದ್ರವಾಗಿರೋದೇ ಇಲ್ಲವೋ? ಇರೋದು ರಾಜ ತಪ್ಪದೆ ತಪ್ಪ ಕಾಣಿಕೆ ತಂದಪ್ಪಿಸಿದ್ರೆ ಇಲ್ಲವೋ? ಅಪ್ಸರ ರಾಜ ವರ್ತಮಾನವನ್ನೆಲ್ಲ ಮುಂದೆ ತಿಳಿಸಿದರಣ ಮುಕ್ಕೊಟ್ಟ ತಟಗಟ್ಟಿದ್ದ ಈ ರಾಜ್ಯ ಮಾನ್ನ ಕುರುಭೂಪತಿ ಕೇಳು. ಸಮಕ್ಷತೆ ಸಂಗಲಂ ಸುಭಿಕ್ಷೆಯಿಂದ ಸಂತೋಷದಿಂದ ಪರಿಣಾಮದಿಂದಲಿರುವುದಲ್ಲದೆ ಈ ಎಲ್ಲ ದೇಶದ ರಾಜ್ಯರು ನಮ್ಮ ದರ್ಬಾರಕ್ಕೆ ಹೆದರಿ ತಪ್ಪನ್ನು ಒಪ್ಪಿಸಿದರು ರಾಜ. ನಾರಾಯಣ ನಮೋ ನಮೋ ರಾಜ ಸಾಂದ್ರವ ತೇಜ. ನಮ್ಮ ರಾಜ ರಾಜರೇ, ನಿಮಗೆ ಶುಭವಾಗಲಿ ಏನು ಕೇಳಿ. ಆಹೋ ಸ್ವಾಮಿ ನಾರದರೆ ರಾಜ ದುರ್ಯೋಧನ, ನಿಮ್ಮನ್ನು ನೋಡಿ ಧನ್ಯವಾದನ. ಸಂತೋಷವು ಯಾವ ಯಾವ ದೇಶಗಳನ್ನು ತಿರುಗಿ ಬಂದಿರಿ, ಏನು ಸಮಾಚಾರ ಎನಿಗೆ ಬೇರೆ. ಮೂರು ಲೋಕಗಳಲ್ಲಿ ಕೌರವ ಮಹಾರಾಜನಿಗೆ ಯಾರು ಸರಿ ಸಮನರಾದರೂ ಸರಿ ಇಲ್ಲವೆಂದ ಪಾಂಡವರ ಪಕ್ಷಿಯ ಕೃಷ್ಣನಿಗೆ తెలుసు. ಆ ಕಳ್ಳರ ಗರ್ವವನ್ನು ಅಡಗಿಸಿದ ರಾಮ ಜ್ಞಾನ ವಿಷಯದ. ಅಹೋ ರಾಜ ದುರ್ಯೋಧನ, ಆಹೋ ಸ್ವಾಮಿ ಬ್ರಹ್ಮಾನಂದನ, ಮನೆಯಲ್ಲಿ ಸರ್ವರು ಕುಶಲವೇ? ಎಲ್ಲರೂ ಸೇಮವಾಗಿರುವರು ಸ್ವಾಮಿ ನಾಡ್ತಾರೆ. ಧನ ಕನಕ ವಸ್ತು ವಾಹನಾದಿ ನವರತ್ನ ವಜ್ರ ವೈಡೂರ್ಯಗಳಿಂದ ಅನೇಕ ಐಶ್ವರ್ಯಗಳಿಂದ ತುಂಬಿರುವುದು. ನೋಡುವುದಕ್ಕೆ 2 ಕಣ್ಣುಗಳೇ ಸಾಲದು. ಭಲ ಭಲ ಫಲ ಫಲ ರಾಜ, ಸ್ವಾಮಿ ಬ್ರಹ್ಮಾನಂದನ, ನೀನೇ ಪುಣ್ಯವಂತನು, ನೀನೇ ಭಾಗ್ಯವಂತನು. ನಿನ್ನಂತ ಸರಿಸಮಾನ ದೊರೆಗಳು ಈ ಪ್ರಪಂಚದಲ್ಲಿಯೂ ಎಲ್ಲಿಯೂ ನಾನು ಕಾಣೆನು. ನಿಮಗೆ ಯಾವ ಸಿರಿ ಸಂಪತ್ತು ಕಡಿಮೆ ಇಲ್ಲ. ಆದರೆ ರಾಜ, ಆದರೆ ಸ್ವಾಮಿ ನಾರದರೆ ನಿನ್ನ ಮಗನಾದ ಲಕ್ಷಣ ಕುಮಾರನು ಮದುವೆಯ ಪ್ರಾಯಕ್ಕೆ ಬಂದಿರುವನು. ನೀನು ಯತಕ್ಕೆ ಲಗ್ನ ಮಾಡಿಲ್ಲ. ಈ ಪ್ರಪಂಚದಲ್ಲಿ ಆದರಿಗೆ ಕನ್ನೆಗಳು ದೊರೆಯದೆ ಹೋದವು ಹೇಗೆ? ಎಲ್ಲಿ ಬರ್ಬೇಕ? ಏತಕ್ಕಾಗಿ ತಾತ್ಸರ ಮಾಡದಿ ಭೂಪ ಕುರುಕುಲ ಪ್ರದೀಪ ಪುರೋಹಿತ. ಸ್ವಾಮಿ ಬ್ರಹ್ಮಾನಂದನ, ನಾನು ಏನು ಮಾಡಲೆ? ರಾಜ ದುರ್ಯೋಧನ, ಸ್ವಾಮಿ ಬ್ರಹ್ಮಾನಂದನ, ಸುಂದರವಾದ ಲಕ್ಷಣ ರೂಪವಂತನಿಗೆ ತಕ್ಕ ನಾರಿ ಮಣಿಯು ತಾವಲ್ಲಿ ಹುಡುಕಿದ್ರು ಸರಿ ಮಾಡಲಿಲ್ಲ. ಹಾ, ಇದಕ್ಕೆ ನಾನು ಬಹಳ ಚಿಂತೆ ಮಾಡುತ್ತಿರುವನ. ಬ್ರಹ್ಮನ ಬರೆದ ವಿಧಿ ಲಿಖಿತವನ್ನ ತಪ್ಪಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಸ್ವಾಮಿ. ಸಂಜನ ಪ್ರೇಮೆ. ಅಹೋ ಸ್ವಾಮಿ ನಾರದರೆ, ರಾಜ ಕರ್ಣ, ನೀವಾದರೂ ಕಣ್ಣೆಲ್ಲ ಎಲ್ಲಿದ್ದರೂ ಕಂಡಿರಿ ಹೇಳಿರಿ ಸ್ವಾಮಿ. ಸಜ್ಜನ ಪ್ರೇಮೆ. ಅಹೋ ರಾಜರೇ, ಅಹೋ ಸ್ವಾಮಿ ನಾರದರೆ, ಕಣ್ಣ ಇರುವ ಸ್ಥಳ ಎಲ್ಲೆಂದು ಕೇಳಿವಿರಲ್ಲ. ಅಹೋ ಸ್ವಾಮಿ, ಹಾಗಾದರೆ ಹೇಳಿದನು ಕೇಳಿರಿ. ಅದೇನು ಚೆನ್ನಾಗಲ್ಲ. ಆಲಿಸು ಭೂಪತಿ
ಸಂಗತಿ ಬಲರಾಮನ ಪ್ರೇಮದ ಸೋದತೆ ದ್ವಾರಕೆಯಲ್ಲಿ ಬೆಳೆದಾಯುವತೆ ಬಲರಾಮನ ಪ್ರೇಮದ ಸೋದತೆ ರೂಪದಲ್ಲಿ ಸುಂದರ ಸುಮತೆ ಪಡೆದವರೇ ಪುಣ್ಯದ ಮೂರ್ತೆ ರೂಪದಲ್ಲಿ ಸುಂದರ ಸುಮತೆ ಪಡೆದವರೇ ಪುಣ್ಯದ ಮೂರ್ತೆ ಹೋದ ಮನೆಯ ಬೆಳಗುವ ಜ್ಯೋತಿ ಮದುವೆಯ ಮಾಡಿ ತಲೆಯೋತಿ ಹೋದ ಮನೆಯ ಬೆಳಗುವ ಜ್ಯೋತಿ ಮದುವೆಯ ಮಾಡಿ ಪಡೆಯೋತಿ ಆಲಿಸುತ್ತಿರು ಭೂಪತಿ ಎಂಬ ಮಾಡದೆ ಮಗನ ಮದುವೆ ಮಾಡೋ ಜಾಗೃತಿ ಓ ಧರಿಪತಿ ದೇವರಿಗೆ ಕೇಳೋ ಸಂಗತಿ ರಾಜಾ ದುರ್ಯೋಧನ ಸ್ವಾಮಿ ಬ್ರಹ್ಮಾನಂದನ ನನ್ನ ಮಗನಿಗೆ ಸರಿಯಾದ ಕನ್ಯೆ ದೊರೆಯಲಿಲ್ಲವೆಂದು ದೇಶಕ್ಕೆ ಹಾಗಾದರೆ ಎಲ್ಲಿರುವುದು ಸ್ವಾಮಿ? ಆ ದ್ವಾರಕ ನಗರಾಧ್ಯಕ್ಷ ಬಲರಾಮನ ಮಗಳಾದ ಶಶಿರೇಖಿ ಎಂಬ ಸುಂದರರು ಹಾ, ಬಹುಲಾವಣ್ಯವತಿಯು ಬಲ ಬಲ ಅವಳ ರೂಪವನ್ನು ವರ್ಣಿಸಲು ಆದಿಶೇಷನಿಂದಲೂ ಸಾಧ್ಯವಾಗಲಿಲ್ಲ. ಹಾ, ಅಂತ ಸ್ತ್ರೀಗಳನ್ನು ನಾನು ಎಲ್ಲಿಯೂ ಕಂಡಿಲ್ಲ. ಆ ಸ್ತ್ರೀಯ ಸರಿಸಮಾನ ಯಾರೂ ಇಲ್ಲ. ರಾಜ ದುರ್ಯೋಧನ ಸ್ವಾಮಿ ಬ್ರಹ್ಮಾನಂದನ ನೀನು ಅಂದು ಇಂದು ಎನ್ನದೆ ಹಾ. ಹಿಂದೆ ದ್ವಾರಕ ನಗರಕ್ಕೆ ಹೋಗಿ ಹಾ. ಆ ಬಲರಾಮನಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸು. ಹಾ, ಆ ಬಲರಾಮನು ಸಂತೋಷದಿಂದ ತನ್ನ ಮಗಳಾದ ಶಶಿರೇಖಿಯನ್ನು ಹಾ. ನಿನ್ನ ಮಗನಾದ ಲಕ್ಷ್ಮಣನಿಗೆ ಕೊಡಲು ಒಪ್ಪುತ್ತಾನೆ. ರಾಜ ಸಾಂದ್ರ ಗುಣ ತೇಜ ನಾನು ಹೋಗಿ ನೋಡಿ ಹೇಳುವೆನು ಸ್ವಾಮಿ ಸಜ್ಜನ ಪ್ರೇಮ. ಆದರೆ ರಾಜ ದುರ್ಯೋಧನ ಸ್ವಾಮಿ ನಾರದರೆ ಈ ಸಮಾರಂಭದಲ್ಲಿ ನಮ್ಮನ್ನು ಮರೆತರೆ ನಾನೇನು ಮಾಡಿ. ಹಾ, ಏಕೆಂದರೆ ಆ ಸಮಾರಂಭಗಳಲ್ಲಿ ನಾಲ್ಕರ ಸವಾರಿ ಇದ್ದೇ ಇರಬೇಕು. ಹಾ, ನಾನಿಲ್ಲಿ ಹೋಗಿ ಬರುತ್ತೇನೆ. ರಾಜ ಸಾಂದ್ರ ಗುಣ ತೇಜ ಚೆನ್ನಾಗಿ ಹೋಗಿ ಬಂದಿರಿ ಸ್ವಾಮಿ ಸಜ್ಜನರ ಪ್ರೇಮ.
ಬಲ್ರ ಮರಡಿ ಹೋಗ ಬಲ್ರ